ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಹೈಡ್ರೋಜನ್ನಂತಹ ಪ್ರಮುಖ ಅಂಶಗಳು, ಅದರ ಕಾರ್ಯವೇನು, ಸಸ್ಯದ ಜೀವನ ಚಕ್ರದಲ್ಲಿ ಅದು ಹೇಗೆ ಕೆಲಸ ಮಾಡುತ್ತದೆ, ಈ ಹೈಡ್ರೋಜನ್ನ ಸಸ್ಯ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ನಾವು ಕಲಿಯುತ್ತೇವೆ. ಕಳೆದ 2 ಸಂಚಿಕೆಗಳಲ್ಲಿ ನಾವು ಆಮ್ಲಜನಕ ಮತ್ತು ಕಾರ್ಬನ್ ಬಗ್ಗೆ ಕಲಿತಿದ್ದೇವೆ. ಆಮ್ಲಜನಕದ ಖಾತೆಗಳು 44%, ಇಂಗಾಲದ ಖಾತೆಗಳು 40%, ಹೈಡ್ರೋಜನ್ ಪ್ರಮುಖ ಅಂಶವು 6ರಷ್ಟಿದೆ. ಇದನ್ನು ಕಡಿಮೆ ಅಂದಾಜು ಮಾಡಬಾರದು. ಈ ಹೈಡ್ರೋಜನ್ ಅನ್ನು ನಾವು ಹೇಗೆ ನೋಡುತ್ತೇವೆ ಮತ್ತು ಅಳೆಯುತ್ತೇವೆ ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ನಾವು ಇದನ್ನು ಹೈಡ್ರೋಜನ್ ಮಟ್ಟವನ್ನು ಕರೆಯುತ್ತೇವೆ. pH ಮಟ್ಟವನ್ನು ಕರೆಯಲಾಗುತ್ತದೆ. ಇದನ್ನು ಹೈಡ್ರೋಜನ್ನ ಸಂಭಾವ್ಯತೆ ಎಂದು ಕರೆಯಲಾಗುತ್ತದೆ. ಈ ಹೈಡ್ರೋಜನ್ ಮಟ್ಟದಿಂದ ಎಲ್ಲ ರೀತಿಯ ಜೀವನವು ಕೆಲಸ ಆಧಾರಿತವಾಗಿದೆ. ಆದ್ದರಿಂದ ಹೈಡ್ರೋಜನ್ ಮಟ್ಟ ಇದು ತುಂಬಾ ಮುಖ್ಯವಾಗಿದೆ. ಯಾವುದೇ ಕೆಲಸವು ತುಂಬಾ ಮುಖ್ಯವಾಗಿದೆ. ಜೀವಕಾರ್ಯಗಳು ಅಥವಾ ರಾಸಾಯನಿಕ ಕ್ರಿಯೆಗಳಂತೆ ಈ ಹೈಡ್ರೋಜನ್ ಅನ್ನು ಮಾತ್ರ ಆಧರಿಸಿವೆ. ಪ್ರತಿ ಕೆಲಸದಲ್ಲಿ ಹೈಡ್ರೋಜನ್ ಮಟ್ಟವನ್ನು ಪರಿಶೀಲಿಸಿದ ನಂತರವೇ ರಾಸಾಯನಿಕ ಕೆಲಸವನ್ನು ಪ್ರಾರಂಭಿಸಲಾಗುತ್ತದೆ. ಪ್ರಯೋಗಾಲಯದಲ್ಲಿಯೂ ಸಹ ನಾವು ಅಥವಾ ಅವರೆಲ್ಲರೂ ಉತ್ಪಾದನಾ ಸಾಧನಗಳನ್ನು ಬಳಸುವ ಮೊದಲು ಅದರ pH ಅನ್ನು ಪರಿಶೀಲಿಸೋಣ. ಹೈಡ್ರೋಜನ್ ಮಟ್ಟವನ್ನು ಪರಿಶೀಲಿಸೋಣ. ಅದು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿದ ನಂತರವೇ ನಾವು ಈ ರೀತಿಯ ನಿರ್ಮಾಣವನ್ನು ಪ್ರಾರಂಭಿಸುತ್ತೇವೆ. ಈ ಕೆಲಸಕ್ಕೆ ಸಂಬಂಧಿಸಿದ ಹೈಡ್ರೋಜನ್ ಮಟ್ಟವು ಅಗತ್ಯವಿರುವಷ್ಟು ಇಲ್ಲದಿದ್ದರೆ ನಂತರ ಯಾವುದೇ ಕೆಲಸ ಸರಿಯಾಗಿ ನಡೆಯುವುದಿಲ್ಲ ಮತ್ತು ಪೂರ್ಣಗೊಳ್ಳುವುದಿಲ್ಲ. ಅಂತೆಯೇ ಸಸ್ಯದ ಜೀವನ ಚಕ್ರದಲ್ಲಿ ಎಲ್ಲ ರೀತಿಯ ಜೀವನ ಕಾರ್ಯಗಳು ಹೈಡ್ರೋಜನ್ ಮಟ್ಟವನ್ನು ಆಧರಿಸಿವೆ. ಈ ಹೈಡ್ರೋಜನ್ ಭೂಮಿಯಲ್ಲಿ ಸ್ವಾಭಾವಿಕವಾಗಿ ಕಂಡುಬರುತ್ತದೆ. ಇದು ನೀರಿನಿಂದ ಆಗಿರಬಹುದು ಅಥವಾ ಗಾಳಿಯ ಮೂಲಕ ಆಗಿರಬಹುದು. ಅದು ಯಾವುದೇ ರೀತಿಯಲ್ಲಿ ಆಗಿರಬಹುದು. ನೈಸರ್ಗಿಕವಾಗಿ ಈ ಹೈಡ್ರೋಜನ್ ನಮ್ಮ ಭೂಮಿಯಲ್ಲಿ ಕಂಡುಬರುತ್ತದೆ. ಈ ಹೈಡ್ರೋಜನ್ ಮಟ್ಟವನ್ನು 1ರಿಂದ 14ರವರೆಗೆ ಅಳೆಯಲಾಗುತ್ತದೆ. ಅರ್ಥಾತ್ ಹೈಡ್ರೋಜನ್ ಪುರಾವೆ 0ದಿಂದ 14ರವರೆಗೆ ಇರುತ್ತದೆ. ಯಾವುದೇ ಜೀವನ ಕಾರ್ಯವನ್ನು ಸರಿಯಾಗಿ ಮಾಡಬೇಕಾದರೆ ಹೈಡ್ರೋಜನ್ ಮಟ್ಟ pH ಮಟ್ಟ 7ರಲ್ಲಿ ಉಳಿಯಬೇಕು. ಇಲ್ಲದಿದ್ದರೆ ಅದು 6.5ರಿಂದ 7.5ರ ನಡುವೆ ಇರಬೇಕು. ಹಾಗಿದ್ದಲ್ಲಿ ಜೀವನದಲ್ಲಿ ಯಾವುದೇ ಕೆಲಸವನ್ನು ಉತ್ತಮವಾಗಿ ಮಾಡಲಾಗುತ್ತದೆ. ನಾವು ಹೊಸ ಹೈಡ್ರೋಜನ್ ಅನ್ನು ನೆಲಕ್ಕೆ ಪರಿಚಯಿಸುವ ಅಗತ್ಯವಿಲ್ಲ. ಹೈಡ್ರೋಜನ್ಗಾಗಿ ಯಾವುದೇ ಪ್ರತ್ಯೇಕ ಉತ್ಪನ್ನದ ಅಗತ್ಯವಿಲ್ಲ. ಆದರೆ ಹೈಡ್ರೋಜನ್ ಅನ್ನು ಸ್ಥಿರವಾಗಿಡಲು ಉತ್ಪನ್ನವನ್ನು ಬಳಸಬೇಕು. ಸ್ಥಿರೀಕರಣ ಅಂದರೆ ಹೈಡ್ರೋಜನ್ ಮಟ್ಟವನ್ನು ಬದಲಾಯಿಸುವುದು. ಎಲ್ಲ ಜೀವನ ಕಾರ್ಯಗಳು ಚೆನ್ನಾಗಿರಲು 6.5ರಿಂದ 7.5ರ ನಡುವೆ ಇರಬೇಕು. ನಮ್ಮ ನಾಡಿನಲ್ಲಿ ಇದು 7.5ಕ್ಕಿಂತ ಹೆಚ್ಚಿದ್ದರೆ ಈ ಭೂಮಿಯನ್ನು ಕ್ಷಾರೀಯ ಭೂಮಿ ಎಂದು ಕರೆಯಲಾಗುತ್ತದೆ. ಇದನ್ನು ಕ್ಷಾರೀಯ ಮಣ್ಣು ಎಂದು ಕರೆಯಲಾಗುತ್ತದೆ. ನಮ್ಮ ಮಣ್ಣಿನಲ್ಲಿ ಜಲಜನಕದ ಮಟ್ಟ 6.5ಕ್ಕಿಂತ ಕಡಿಮೆ ಇದೆ. ಇದನ್ನು ಆಮ್ಲೀಯ ಭೂಮಿ ಅಥವಾ ಆಮ್ಲೀಯ ಮಣ್ಣು ಎಂದು ಕರೆಯಲಾಗುತ್ತದೆ. ಅವನ್ನು ಕ್ಷಾರೀಯ ಮತ್ತು ಆಮ್ಲೀಯ ಮಣ್ಣು ಇದ್ದರೆ, ಅಂದರೆ ಕ್ಷಾರೀಯ ಮಣ್ಣು ಮತ್ತು ಆಮ್ಲೀಯ ಮಣ್ಣು ಇದ್ದರೆ ಬೆಳೆ ಚೆನ್ನಾಗಿರುವುದಿಲ್ಲ. pH ಮಟ್ಟ 9ಕ್ಕಿಂತ ಹೆಚ್ಚು, ಅಂದರೆ ಹೈಡ್ರೋಜನ್ ಮಟ್ಟವು 9ಕ್ಕಿಂತ ಹೆಚ್ಚಿದ್ದರೆ ಸಸ್ಯ ಮೊಳಕೆಯೊಡೆಯಲು ಕಷ್ಟವಾಗುತ್ತದೆ. ನೆಲದಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಅಥವಾ ಯಾವುದೇ ರೀತಿಯ ಸೂಕ್ಷ್ಮಾಣುಜೀವಿಗಳನ್ನು ಹೊಂದಿರುವುದು ಕಷ್ಟ. ನಿರ್ಜೀವನಾಗೂ ಬಂಜರು ಭೂಮಿಯಲ್ಲಿ ನೀವು ಗಮನಿಸಿರಬೇಕು. ಗಿಡವು ಬರುವುದಿಲ್ಲ. ಪ್ರಾಚೀನ ಕಾಲದಲ್ಲಿ ಮನೆಗಳ ಮೇಲ್ಛಾವಣಿಯ ಮೇಲೆ ಸಂರಕ್ಷಕ ವಸ್ತುವನ್ನು ಅನ್ವಯಿಸಲಾಗುತ್ತದೆ. ಆದರೆ ಮೇಲೆ ಹುಲ್ಲು ಬೆಳೆಯುವುದಿಲ್ಲ. ಅದರ ನೀರನ್ನು ಕೆಳಗೆ ಕಳುಹಿಸುತ್ತದೆ. ಅಂದರೆ
ಅದು ನೀರನ್ನು ಹೀರಿಕೊಳ್ಳುವುದಿಲ್ಲ ಮತ್ತು ಅದರ ಮೇಲೆ ನೀರು ಹರಿಯುವಂತೆ ಮಾಡಿತು. ಅದಕ್ಕಾಗಿಯೇ ಜನರು ತಮ್ಮ ಮನೆಗಳಲ್ಲಿ ಅಂತಹ ನಿರ್ಬಂಧಿತ ವಸ್ತುಗಳನ್ನು ಬಳಸುತ್ತಾರೆ. ಅರ್ಥಾತ್ ಆ ವಸ್ತುವಿನ pH ಮಟ್ಟ ನಮ್ಮ ಮಣ್ಣಿನಲ್ಲಿ ಇರಬಾರದು. ಹೀಗಾಗಿ ಇದು 6.5ಕ್ಕಿಂತ ಕಡಿಮೆ ಇದ್ದರೆ ಈ ಕ್ಷಾರೀಯ ಮಣ್ಣಿನಲ್ಲಿ ಸಸ್ಯವು ಬದುಕಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ನಾವು ನಮ್ಮ ಮಣ್ಣಿನ pH ಮಟ್ಟ, ಹೈಡ್ರೋಜನ್ ಮಟ್ಟ 6.5ರಿಂದ 7.5ಕ್ಕೆ ಇರಲಿದೆಯೇ ಎಂಬುದನ್ನು ನೋಡಬೇಕು. ನಮ್ಮ ಮಣ್ಣಿನಲ್ಲಿ ಹೈಡ್ರೋಜನ್ ಮಟ್ಟವು 7.5ಕ್ಕಿಂತ ಹೆಚ್ಚಿದ್ದರೆ, pH ಮಟ್ಟವು ಹೆಚ್ಚಿದ್ದರೆ ನಾವು ಸಸ್ಯದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಸಸ್ಯವು ದಟ್ಟವಾದ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಎಲೆಗಳು ತುಂಬ ಗಾಢ ಹಸಿರು ಬಣ್ಣಕ್ಕೆ ತಿರುಗುತ್ತವೆ, ದಪ್ಪವಾಗುತ್ತವೆ ಮತ್ತು ಸೀಳಲು ಪ್ರಾರಂಭಿಸುತ್ತವೆ. ಹೆಚ್ಚಿನ pH ಮಟ್ಟವನ್ನು ಹೊಂದಿರುವ ಮಣ್ಣಿನಲ್ಲಿ ಯಾವುದೇ ಬೆಳೆಗಳನ್ನು ಬಿತ್ತನೆ ಮಾಡುವ ಮೂಲಕ ಸಸ್ಯವು ದಟ್ಟವಾದ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಎಲೆಗಳು ದೊಡ್ಡದಾಗಿ ಬೆಳೆಯುತ್ತವೆ ಮತ್ತು ಸಿಡಿಯುವುದನ್ನು ಪ್ರಾರಂಭಿಸುತ್ತವೆ. ಕೈಯಿಂದ ಒತ್ತಿದರೆ ಎಲೆ ಒಡೆಯಲು ಪ್ರಾರಂಭಿಸುತ್ತದೆ. ಎಲೆಯ ಮೇಲ್ಮೈ ದಪ್ಪವಾಗುತ್ತದೆ. ಇದರಲ್ಲಿ ಸಸ್ಯದ ಜೀವನ ಕ್ರಿಯೆಯಾದ ದ್ಯುತಿಸಂಶ್ಲೇಷಣೆಯ ಕೆಲಸ ಸರಿಯಾಗಿ ಆಗುವುದಿಲ್ಲ. ಹೀಗಾಗಿ pH ಮಟ್ಟವು ಅಧಿಕವಾಗಿದ್ದರೆ ಸಸ್ಯವು ಆಳವಾದ ಹಸಿರು ಬಣ್ಣಕ್ಕೆ ತಿರುಗುವುದನ್ನು ನೀವು ನೋಡಬೇಕು. ಎಲೆಗಳು ದೊಡ್ಡದಾಗಿರುತ್ತವೆ ಮತ್ತು ಅವು ಸಿಡಿಯಲು ಪ್ರಾರಂಭಿಸುತ್ತವೆ. ಎಲೆಗಳನ್ನು ಮಡಚುವುದರಿಂದ ಎಲೆಗಳು ಸಿಡಿಯುತ್ತವೆ. ಒಂದು ವೇಳೆ pH ಮಟ್ಟವು 6.5ಕ್ಕಿಂತ ಕಡಿಮೆ ಇದ್ದರೆ, ಅದು ಕಡಿಮೆ ಇದ್ದರೆ ಹಳದಿ ಎಲೆಗಳು ಆಗುತ್ತವೆ. ಅರ್ಥಾತ್ ಹಳದಿ ಬಣ್ಣಕ್ಕೆ ತಿರುಗಿದರೆ ಎಲೆಗಳು ತುಂಬ ತೆಳುವಾಗುತ್ತವೆ ಮತ್ತು ಹಸಿರು ಉಳಿದಿಲ್ಲ. ಅರ್ಥಾತ್ ದ್ಯುತಿಸಂಶ್ಲೇಷಣೆ ಸರಿಯಾಗಿ ನಡೆಯದ ಕಾರಣ ಆಹಾರ ಉತ್ಪಾದನೆಯಾಗುವುದಿಲ್ಲ. ನಮ್ಮ ಜಮೀನಿನಲ್ಲಿ ಎಲ್ಲೋ ಗುಂಡಿ ಬಿದ್ದರೆ ನೀರು ನಿಲ್ಲುವುದನ್ನು ನೀವು ಗಮನಿಸಿರಬೇಕು. ಮಳೆ ಸಂಪೂರ್ಣವಾಗಿ ನಿಂತಾಗ ಅಲ್ಲಿನ ಗಿಡಗಳು ಮಳೆಯ ನೀರಿನಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಏಕೆಂದರೆ ಮಳೆ ನೀರಿನ pH ಮಟ್ಟವು ಸಾಮಾನ್ಯವಾಗಿ 5 ಆಗಿರಬೇಕು. ಆದರೆ ಈಗ ಮಳೆಗಾಲದಲ್ಲಿ ಪ್ರಸ್ತುತ ಪರಿಸರದಲ್ಲಿ ಮಾಲಿನ್ಯದಿಂದಾಗಿ ಈಗ ಬೀಳುತ್ತಿರುವ ಮಳೆ ನೀರಿನ pH ಮಟ್ಟ 3.8 ಆಗಿದೆ. 3.8ರಿಂದ 4.2ರವರೆಗೆ ಇರುತ್ತದೆ. ಆದ್ದರಿಂದ ನಾವು ಹೇಳುತ್ತೇವೆ, ಆಮ್ಲೀಯ ಮಳೆ ಸಂಭವಿಸುತ್ತದೆ, ಆಮ್ಲ ಮಳೆ ಬೀಳುತ್ತದೆ. ಆದ್ದರಿಂದ ಅವರು ಹೇಳುತ್ತಾರೆ, ಅರ್ಥಾತ್ ಇಷ್ಟು ಕಡಿಮೆ pH ಮಟ್ಟವಿರುವ ಮಳೆ ನೀರು ನಿಂತರೆ ಸಸ್ಯವು 3-4 ದಿನಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ. ಇದಕ್ಕೆ ಕಾರಣ ಹೆಚ್ಚು ನೀರು ಇಲ್ಲದಿರುವುದು. ಇಲ್ಲಿ pH ಅನ್ನು ಕಡಿಮೆ ಮಾಡುವುದರಿಂದ pH ಮಟ್ಟವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವುದು, ಬೀಳುವಿಕೆ, ದ್ಯುತಿಸಂಶ್ಲೇಷಣೆ ನಡೆಯುವುದಿಲ್ಲ. ಈ ಕಾರಣದಿಂದಾಗಿ ಸಸ್ಯವು ಅದರ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತದೆ, ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಅಂತಿಮವಾಗಿ ಸಸ್ಯವು ಒಣಗುತ್ತದೆ. ಗಮನಹರಿಸಬೇಕು. ಹೀಗಾಗಿ ಮಳೆ ನೀರು ಎಲ್ಲೆಂದರಲ್ಲೇ ನಿಲ್ಲದ ಕಾರಣ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಅರ್ಥಾತ್ ಈ ನೀರು ಹರಿಯುತ್ತದೆ ಮತ್ತು pH ಮಟ್ಟವು ಕಡಿಮೆಯಾಗುವುದಿಲ್ಲ. ಹೆಚ್ಚುವರಿ ನೀರಿನಿಂದ ಸಸ್ಯವು ಸಾಯುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಅದು ಹಾಗಲ್ಲ. ಮಳೆಯ ನೀರಿನ pH ತುಂಬ ಕಡಿಮೆಯಾಗಿದೆ. ಸಸ್ಯದ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯು ಸಂಭವಿಸುವುದಿಲ್ಲ. ಎಲೆಗಳು ಹಸಿರು ಆಗುವುದಿಲ್ಲ. ಈ ಕಾರಣದಿಂದಾಗಿ ಹಳದಿ ಕಾಣಿಸಿಕೊಳ್ಳುತ್ತದೆ. ನಂತರ ಎಲೆಗಳು ದುರ್ಬಲಗೊಳ್ಳುತ್ತವೆ ಮತ್ತು ಸಾಯುತ್ತವೆ. ನೋಡಿ, ಈ ಹೈಡ್ರೋಜನ್ ಎಷ್ಟು ಸಮಸ್ಯಾತ್ಮಕ. ಅದನ್ನು ಸರಿಯಾಗಿ ಮಾಡದಿದ್ದರೆ ಎಷ್ಟು ತೊಂದರೆಗಳು ಉಂಟಾಗುತ್ತವೆ. ಹೆಚ್ಚಾದರೂ ಸಮಸ್ಯೆ, ಕಡಿಮೆಯಾದರೆ ಸಮಸ್ಯೆ. ಆದ್ದರಿಂದ ನಮ್ಮ ಮಣ್ಣಿನಲ್ಲಿ ಹೈಡ್ರೋಜನ್ ಮಟ್ಟವು 6.5ರಿಂದ 7.5ರಷ್ಟಿರಬೇಕು. ಇದಕ್ಕಾಗಿ ಮೊದಲು ನಾವು ಇದನ್ನು ಮಾಡುತ್ತಿದ್ದೇವೆ. ಜಿಪ್ಸಮ್ ಅನ್ನು ನೆಲದ ಮೇಲೆ ಸಿಂಪಡಿಸಿ ಉಳುಮೆ ಮಾಡಿ, ನೀರು ಸೇರಿಸಿ, ದ್ರಾವಣವನ್ನು ಬೆರೆಸಿ ಉಳುಮೆ ಮಾಡಿ, ನೀರಿನ ಮೇಲಿನ ಭಾಗವನ್ನು ತೆಗೆದುಹಾಕುವ ಮೂಲಕ ಮತ್ತೆ ಜಿಪ್ಸಮ್ ಸೇರಿಸುವ ಮೂಲಕ ಮತ್ತೆ ಮಿಶ್ರಣ, ಮೇಲಿನ ನೀರನ್ನು ಮತ್ತೆ ತೆಗೆದ ನಂತರ ಈ ರೀತಿ ಮಾಡುತ್ತಿದ್ದರು. ಆದರೆ ಇದನ್ನು ಮಾಡುವುದು ತುಂಬ ಕಷ್ಟ. ಅದಕ್ಕಾಗಿಯೇ ನಾವು ಅದನ್ನು ಮಾಡುವುದನ್ನು ನಿಲ್ಲಿಸಿದ್ದೇವೆ. ಆದರೆ ಹೇಗೆ?
ಈ ಹೈಡ್ರೋಜನ್ ಮಟ್ಟವನ್ನು ಸ್ಥಿರಗೊಳಿಸುವುದೇ ನಮ್ಮ ಕೃಷಿ ಭೂಮಿಯಲ್ಲಿ pH ಮಟ್ಟವನ್ನು ತಟಸ್ಥಗೊಳಿಸುವುದು ಹೇಗೆ? ಅದಕ್ಕೆ ಒಂದೇ ಒಂದು ಪರಿಹಾರವಿದೆ ಮತ್ತು ಅದು ನಮ್ಮ ನಾಡಿನಲ್ಲಿ, ಪ್ರಪಂಚದಲ್ಲಿ ಒಂದೇ ಒಂದು ಉತ್ಪನ್ನವು pH ಮಟ್ಟವನ್ನು ಸ್ಥಿರವಾಗಿರಿಸುತ್ತದೆ ಮತ್ತು ಅದು ಕೊಕೋಲಿಯಾಗಿದೆ. ಕೊಕೋಲಿ ಬ್ರ್ಯಾಂಡ್ನ ಈ ಗೊಬ್ಬರ ನೆಲದ ಹೈಡ್ರೋಜನ್ ಮಟ್ಟವನ್ನು ಸ್ಥಿರವಾಗಿರಿಸುತ್ತದೆ. ನಮ್ಮ ಭೂಮಿಯ ಹೈಡ್ರೋಜನ್ ಮಟ್ಟ 7.5ಕ್ಕಿಂತ ಹೆಚ್ಚು ಅಥವಾ 6.5ಕ್ಕಿಂತ ಕಡಿಮೆ ಇದ್ದರೂ ಅದನ್ನು ಸ್ಥಿರವಾಗಿ ಇರಿಸಲಾಗುತ್ತದೆ ಮತ್ತು 7ಕ್ಕೆ ಇಳಿಸಲಾಗುತ್ತದೆ. ಈ ಹಿಂದೆ ಜಗತ್ತಿನಲ್ಲಿ ಅಂತಹ ಉತ್ತಮ ಶಕ್ತಿಯುತ ಮತ್ತು ಅದ್ಭುತವಾದ ಗೊಬ್ಬರ ಇರಲಿಲ್ಲ. ಇದು ಚೀನಾದ ಕಂಪನಿ ಸಿದ್ಧಪಡಿಸಿದೆ. ಶ್ಯಾಮ್ ಕೊಕೋಲಿ ಗೊಬ್ಬರವನ್ನು ಈ ಸಂಸ್ಥೆ ಮಾಡಿದೆ. ಅದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಹೈಡ್ರೋಜನ್ನನ್ನು ಹೇಗೆ ಸ್ಥಿರಗೊಳಿಸುತ್ತದೆ ಎಂದು ತಿಳಿಯುವ ಮೊದಲು ಅದರ ಹಿಂದೆ ಒಂದು ಕಥೆಯಿದೆ. ಅದು ತಿಳಿಯುತ್ತದೆ ಏಕೆಂದರೆ ನಮ್ಮ ಮಣ್ಣಿನಲ್ಲಿ ಎಲ್ಲ ರೀತಿಯ ಮೂಲಭೂತ ಅಂಶಗಳು ಕಂಡುಬಂದರೂ ಸಹ ಹೈಡ್ರೋಜನ್ ಮಟ್ಟವು ಸ್ಥಿರವಾಗಿಲ್ಲದಿದ್ದರೆ ಯಾವುದೇ ರೀತಿಯ ಜೀವಕಾರ್ಯವು ನೆಲದಲ್ಲಿ ಅಥವಾ ಸಸ್ಯಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಪೂರ್ಣಗೊಳ್ಳುವುದಿಲ್ಲ. ಆಗ ನಮಗೆ ದೊಡ್ಡ ನಷ್ಟವಾಗುತ್ತದೆ. ಆದ್ದರಿಂದ ನಮ್ಮ ಭೂಮಿಯಲ್ಲಿ ಈ ಜಲಜನಕವನ್ನು ಸ್ಥಿರವಾಗಿಡಲು ನಾವು ಏನು ಬೇಕಾದರೂ ಮಾಡಬೇಕು. ಜಿಪ್ಸಮ್ನೊಂದಿಗೆ ಮಾಡಿದ ಕೆಲಸವು ತುಂಬಾ ಕಷ್ಟಕರವಾಗಿದೆ. ನೀರಿನಿಂದ ನೆಲವನ್ನು ನೆನೆಸಿ ಅದನ್ನು ಸಂಪೂರ್ಣವಾಗಿ ಮಾಡಲು ಸಾಧ್ಯವಿಲ್ಲ. ಭೂಮಿ ಸಮತಟ್ಟಾಗಿಲ್ಲ. ನೀರು ಮತ್ತು ಜಿಪ್ಸಮ್ ಅನ್ನು ಸೇರಿಸುವ ಮೂಲಕ ಒಟ್ಟಾರೆಯಾಗಿ ಬರಿದಾಗಬೇಕು. ಆದರೆ ಮಣ್ಣಿನ pH ಮಟ್ಟವನ್ನು ಬಹಳ ಸುಲಭವಾಗಿ ಮತ್ತು ತ್ವರಿತವಾಗಿ ಸ್ಥಿರಗೊಳಿಸಲು ಒಂದೇ ಒಂದು ಉತ್ಪನ್ನ ಲಭ್ಯವಿದೆ. ಅದು ಪ್ರತಿಭಾ ಬಯೋಟೆಕ್ನ ಕೊಕೋಲಿ. ಇದು ಕೂಡ ಕೊಕೋಲಿ ತಯಾರು ಮಾಡುವ ಸಣ್ಣ ಕತೆ ಅಷ್ಟೇ. ಇದು ಶಾಂಡೋಂಗ್ ಕೊಕೋಲಿ ರಸಗೊಬ್ಬರದಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳು ಬಾಲ್ಯದಲ್ಲಿ ಅಧ್ಯಯನ ಮಾಡುವಾಗ ಅವರ ತಂದೆ ಅನಾರೋಗ್ಯಕ್ಕೆ ಒಳಗಾದರು. ಆಗ ಬೇಸಾಯದ ಜವಾಬ್ದಾರಿ ಅವನ ಮತ್ತು ಅವನ ಅಜ್ಜಿಯ ಮೇಲೆ ಬಿತ್ತು. ಕೆಲವೊಮ್ಮೆ ಅವರು ಕೃಷಿ ಮಾಡುತ್ತಿದ್ದರು. ಅದು ಕೂಡ ನಮ್ಮಂತೆಯೇ ಹಲವು ಬಗೆಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ. ಬದಲಾದರೂ ಫಲ ಸಿಗದೆ ನಷ್ಟವೇ ಸಂಭವಿಸುತ್ತಿತ್ತು. ಸಾಮಾನ್ಯವಾಗಿ ಚೀನಿಯರು ಬಸವನನ್ನು ತಿನ್ನುತ್ತಾರೆ. ಬಸವನ ಹುಳು ಆಹಾರವು ಬಹಳ ಮೌಲ್ಯಯುತವಾಗಿದೆ. ಅದೊಂದು ದಿನ ಈ ರೈತ ಮಾರುಕಟ್ಟೆಯಿಂದ ತಂದ ಬಸವನ ಹುಳುವನ್ನು ತೆಗೆದುಕೊಂಡು ಒಂದು ಲೋಟ ಅಂದರೆ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಬಸವನ ಹುಳುವನ್ನು ಹಾಕುತ್ತಾನೆ. ಮರುದಿನ ಯಾವುದೋ ಕಾರಣದಿಂದ ಆ ಬಸವನ ಹುಳು ಸತ್ತು ಹೋದವು. ಸತ್ತ ಬಸವನ ಹುಳುವನ್ನು ತಿನ್ನದಿರುವುದರಿಂದ ಅವುಗಳನ್ನು ಬೇರೆಡೆ ಎಸೆಯಬೇಡಿ, ಅಂಗಳದಲ್ಲಿ ನೆನೆಯಿಡಿ. ಒಂದು ಮರ ಅರ್ಥಾತ್ ಒಂದು ಹೂವನ್ನು ಮರದ ಕೆಳಗೆ ಅಗೆದು ಅದರಲ್ಲಿ ಹಾಕಿ ಅದರ ಮೇಲೆ ಮಣ್ಣಿನಿಂದ ಮುಚ್ಚಲಾಯಿತು. ಬಹಳ ಇಷ್ಟವಿಲ್ಲದೆ ಮಾಡಿದ. ಅರ್ಥಾತ್ ದೂರ ದೂರ ಹೋಗಿ ಕಸದಲ್ಲಿ ಎಸೆಯುವ ಬದಲು ಅಂಗಳದಲ್ಲೇ ಇರಬೇಕು. ಮರದ ಕೆಳಗೆ ಅವರು ಮಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಆ ಸತ್ತ ಬಸವನ ಹುಳುವನ್ನು ಹೂಳಿದರು. ಅದರ ನಂತರ ಕೆಲವು ದಿನಗಳು ಸರಳವಾಗಿ ಕಾಣುವ ಮರವು ತುಂಬ ಆಕರ್ಷಕವಾಗಿ ಕಾಣಲಾರಂಭಿಸಿತು. ಉತ್ತಮ ಸಂಖ್ಯೆಯ ಹೂವುಗಳು ಹೊರಹೊಮ್ಮಿರುವುದು ಗಮನಕ್ಕೆ ಬಂದಿದೆ. ತುಂಬ ಹಸಿರು ಬಣ್ಣದ ಹೂಗಳು. ಇಷ್ಟು ದೊಡ್ಡ ಬದಲಾವಣೆ ಕಂಡು ಉಳಿದ ಮರಗಳೆಲ್ಲ ಹಾಗೆಯೇ ಉಳಿದುಕೊಂಡಿವೆ. ಆದರೆ ಈ ಮರವು ಆಕರ್ಷಕವಾಗಿ ಕಾಣಲಾರಂಭಿಸಿತು ಮತ್ತು ಅವನು ಆಶ್ಚರ್ಯಪಡಲು ಪ್ರಾರಂಭಿಸಿದನು. ಈ ಮರವು ಹೇಗೆ ಇಷ್ಟು ಬದಲಾಗಿದೆ? ಆಗ 10 ದಿನಗಳ ಹಿಂದೆ ಇದೇ ಮರದ ಕೆಳಗೆ ಬಸವನ ಹುಳುವನ್ನು ಹೂತಿಟ್ಟಿದ್ದ ನೆನಪಾಯಿತು. ಆದ್ದರಿಂದ ಈ ಬದಲಾವಣೆಯ ಹಿಂದಿನ ಕಾರಣ ಏನು? ಇಷ್ಟು ಆರೋಗ್ಯವಾಗಿ ಆಕರ್ಷಕವಾಗಿ ಇರುವುದಕ್ಕೆ ಕಾರಣವೇನಿರಬಹುದು ಎಂಬ ಅನುಮಾನಗಳು ಅವನ ಮನದಲ್ಲಿ ಮೂಡತೊಡಗಿದವು. ತಕ್ಷಣ ಅವರು ಮಾರುಕಟ್ಟೆಗೆ ಹೋಗಿ ಇದನ್ನು ಮಾಡಿದರು.
ಬಸವನ ಹುಳುವನ್ನು ಖರೀದಿಸಿ ಅವುಗಳನ್ನು ಕೊಂದು ಇತರ ಮರಗಳಲ್ಲಿ ಹೂಳಲಾಯಿತು. ಮತ್ತೆ 10 ದಿನಗಳ ನಂತರ ಎಲ್ಲಾ ಮರಗಳು ಉತ್ತಮ ಹಸಿರು, ಉತ್ತಮ ಹೂವು ಮತ್ತು ಹಣ್ಣುಗಳನ್ನು ಪಡೆಯಲಾರಂಭಿಸಿದವು. ಮರಗಳು ಎಲ್ಲಾ ರೀತಿಯಲ್ಲೂ ಆರೋಗ್ಯಕರವಾಗಲು ಪ್ರಾರಂಭಿಸಿದವು. ಇದನ್ನು ನೋಡಿದ ಅವರು ಬಸವನ ಹುಳುವನ್ನು ನೆಲದಲ್ಲಿ ಹೂತು ಹಾಕಿ ಈ ಎಲ್ಲಾ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯಲು ಪ್ರಾರಂಭಿಸಿದವು ಎಂಬ ತೀರ್ಮಾನಕ್ಕೆ ಬಂದರು. ಅದನ್ನು ಕೃಷಿ ಕ್ಷೇತ್ರದಲ್ಲಿ ಪ್ರಯತ್ನಿಸಲು ಅವರು ಇದನ್ನು ತಯಾರಿಸಿದರು. 3-4 ಸಾಲುಗಳನ್ನು ಆರಿಸಿ ಅವರು ಪ್ರತಿ ಸಸ್ಯದ ಕೆಳಗೆ ಮಣ್ಣಿನಲ್ಲಿ ಬಸವನ ಹುಳುವನ್ನು ಹೂಳಿದರು. ಮತ್ತೆ 10 ದಿನಗಳ ನಂತರ 2ನೇ ಸಾಲು. ಬಸವನ ಹುಳುಗಳು ಮಾಡಿದ ಇತರ ಸಾಲುಗಳನ್ನು ಹೊರತುಪಡಿಸಿ ಆ ಸಾಲುಗಳಲ್ಲಿ ಎಲ್ಲಾ ಸಸ್ಯಗಳು ತುಂಬಾ ಆರೋಗ್ಯಕರವಾಗಿ ಕಂಡುಬಂದವು. ಬಸವನ ಹುಳುವನ್ನು ಬಳಸುವುದರಿಂದ ಸಸ್ಯಗಳ ಆರೋಗ್ಯವಾಗಿ ಉಳಿಯುವಂತೆ ಅವರು ನೋಡಿಕೊಂಡರು. ಮತ್ತೆ ಹೇಗೆ ಕಂಡುಹಿಡಿಯಲು ಸ್ನೇಹಿತರು ಒಟ್ಟಾಗಿ ಪ್ರಯೋಗವನ್ನು ಪ್ರಾರಂಭಿಸಿದರು. ವಾಸ್ತವವಾಗಿ ಸಸ್ಯಗಳು ತುಂಬಾ ಆರೋಗ್ಯಕರವಾಗಲು ಪ್ರಾರಂಭಿಸಲು ಈ ಬಸವನ ಬಗ್ಗೆ ಏನು ಕಂಡುಹಿಡಿಯಲು ಅವರು ಪ್ರಯೋಗವನ್ನು ಪ್ರಾರಂಭಿಸಿದರು. ಈ ಪ್ರಯೋಗಗಳಿಂದಾಗಿ ನಾವು ಕಲಿತದ್ದು ಬಸವನ ಹುಳುವಿನಲ್ಲಿ PAS ಸಂಭವಿಸುತ್ತದೆ. ಪಾಲಿಮರಿಕ್ ಆಮ್ಲೀಯ ವಸ್ತು ಎಂಬ ದ್ರವ ಪದಾರ್ಥವಿದೆ. ಬಸವನ ಹುಳು ನೆಲದ ಮೇಲೆ ಅಥವಾ ಕಲ್ಲಿನ ಮೇಲೆ ನಿಧಾನವಾಗಿ ಚಲಿಸುತ್ತದೆ ಎಂದು ನೀವು ಗಮನಿಸಬಹುದು. ಅದು ಹೆಚ್ಚು ದೂರ ಹೋಗುತ್ತದೆ. ಅಲ್ಲಿಯವರೆಗೆ ಅದನ್ನು ತೇವಗೊಳಿಸುತ್ತದೆ. ಬಸವನ ಹುಳು ದೂರ ಹೋದಂತೆ ಎಷ್ಟು ದೂರ ಹೋಗುತ್ತದೋ ಅಷ್ಟು ದೂರದ ಆರ್ದ್ರ ರೇಖೆಯನ್ನು ರಚಿಸಲಾಗುತ್ತದೆ. ಆ ಪದಾರ್ಥಗಳು PAS ಅವನ್ನು ನಿರಂತರವಾಗಿ ಬಿಡುತ್ತವೆ. ಬಸವನ ಹುಳುವಿನ ಒಳಗೆ ಒಂದಾನೊಂದು ಕಾಲದಲ್ಲಿ ಬಸವನ ಹುಳುಗಳು ನಮ್ಮ ಹೊಲಗಳಲ್ಲಿ ತಿರುಗಾಡುತ್ತಿದ್ದವು. ಆದರೆ ಈಗ ಅಲ್ಲ. ಅವುಗಳ ಆಹಾರವು ಕೊಳೆತ ಎಲೆಗಳು. ಅವುಗಳು ಅಂತಹ ಆಹಾರವನ್ನು ಬಯಸುತ್ತವೆ. ಆದರೆ ಎಲೆಗಳು ಎಲ್ಲಿವೆ? ನಾವು ಅವುಗಳನ್ನು ಸುಡುತ್ತೇವೆ. ಬಸವನವು ಸಗಣಿ ಬಳಸುವುದಿಲ್ಲ. ಅವು ಅದನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತವೆ. ತಿಂದ ನಂತರ ಅವು PAS ಅನ್ನು ಬಿಡುಗಡೆ ಮಾಡುತ್ತವೆ. ನಮ್ಮ ಜಮೀನುಗಳಲ್ಲಿ ಸಂಭವಿಸುವ ಜಲಜನಕದ ಮಟ್ಟಗಳು ನಮ್ಮ ಹೊಲಗಳಲ್ಲಿ ಯಾವುದೇ ಬಸವನ ಹುಳು ಇರಲಿಲ್ಲ. ಬಸವನ ಹುಳು ಕೊರತೆಯಿಂದಾಗಿ ಅದು ಹೆಚ್ಚು ಕಡಿಮೆ ಆಗತೊಡಗಿತು. ಆ ವಿಜ್ಞಾನಿ PAS ಅನ್ನು ಕಂಡುಹಿಡಿದ ನಂತರ ಬಸವನ PAS ಮಣ್ಣಿನಲ್ಲಿನ ಹೈಡ್ರೋಜನ್ ಮಟ್ಟವನ್ನು ಸ್ಥಿರಗೊಳಿಸುವುದರಿಂದ ಎಲ್ಲಾ ರೀತಿಯ ಜೀವನ ಕಾರ್ಯಗಳು ಉತ್ತಮಗೊಳ್ಳುತ್ತಿವೆ ಮತ್ತು ಸಸ್ಯವು ಆರೋಗ್ಯಕರವಾಗಿ ಬೆಳೆಯುತ್ತಿದೆ ಎಂದು ಅವರು ಅರ್ಥಮಾಡಿಕೊಂಡರು. ಇದನ್ನು ತಿಳಿದಿದ್ದಾರೆ. ಅದನ್ನು ಕಂಡುಕೊಂಡ ನಂತರ ಜಗತ್ತಿನ ಎಲ್ಲ ರೈತರಿಗೆ ಈ ಆವಿಷ್ಕಾರವನ್ನು ತಲುಪಿಸಬೇಕು. ಬಸವನಿಂದ ನಮಗೆ PAS ದ್ರವವನ್ನು ಪಡೆಯಲಾಗುತ್ತದೆ. ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರ ಸ್ಥಳದ ಪ್ರಕಾರ ಅದನ್ನು ಹೇಗೆ ಬಳಸಬೇಕು ಎಂಬುದರ ಕುರಿತು ಯೋಚಿಸಿ. ಇದನ್ನು ಗ್ರ್ಯಾನ್ಯುಲೇಟೆಡ್ ನೀರಿನಲ್ಲಿ ಕರಗುವ ಗೊಬ್ಬರ ಎಂದು ಕರೆಯಲಾಗುತ್ತದೆ. ಅಂದರೆ ನೀರಿನಲ್ಲಿ ಕರಗುವ ಹರಳಿನ ಗೊಬ್ಬರ. ಇದರಲ್ಲಿ PAS ಅನ್ನು ವಿಲೀನಗೊಳಿಸಲಾಗಿದೆ. ಬಸವನಿಂದ ಬರುವ ಈ PAS ಅನ್ನು ಇದಕ್ಕೆ ಸೇರಿಸಲಾಯಿತು. ಈ ಕೊಕೊಲಿಯು ಎಲ್ಲ ರೀತಿಯ ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿದೆ. ಕಾರ್ಬನ್ ಕೂಡ ಇದೆ. ಇದು ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತದೆ. ಬ್ಯಾಸಿಲಸ್ ಸಬ್ಸ್ಟಿಲಸ್ ಬ್ಯಾಸಿಲಸ್ನಂತಹ ಕೆಲವು ಬ್ಯಾಕ್ಟೀರಿಯಾಗಳು ಅಂತಹ ಬ್ಯಾಕ್ಟೀರಿಯಾಗಳಾಗಿವೆ. ಜೊತೆಗೆ ಮುಖ್ಯವಾಗಿ ಇದು PAS ಆಗಿದೆ. ಪಾಲಿಮೆರಿಕ್ ಆಮ್ಲೀಯ ವಸ್ತು ಕೊಕೊಲಿ ಗ್ರ್ಯಾನ್ಯುಲ್ಸ್ನಲ್ಲಿ PAS ಇರುವ ಕಾರಣ ಅದನ್ನು ನೆಲಕ್ಕೆ ಹಾಕಿದ ತಕ್ಷಣ ಮಣ್ಣಿನ pH ಮಟ್ಟವು ಕೆಲವೇ ಕ್ಷಣಗಳಲ್ಲಿ ಹೆಚ್ಚಾಗುತ್ತದೆ. ಕ್ಷಾರೀಯ ಮಣ್ಣು ಅಥವಾ ಆಮ್ಲೀಯ ಮಣ್ಣು. ನಾವು ಈ ಕೊಕೊಲಿಯನ್ನು ಮಣ್ಣಿನಲ್ಲಿ ಹಾಕಿದ ತಕ್ಷಣ ಅದು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. PAS ತುಂಬಾ ಶಕ್ತಿಯುತವಾಗಿದೆ. ಬಸವನದಿಂದ ಬರುವ PAS ತುಂಬಾ ಶಕ್ತಿಶಾಲಿಯಾಗಿದೆ. ನಾವು ಅದನ್ನು ನೆಲಕ್ಕೆ ಹಾಕಿದ ನಂತರ ಕೆಲವೇ ಕ್ಷಣಗಳಲ್ಲಿ ಮಣ್ಣಿನ pH ಸ್ಥಿರವಾಗಿರುತ್ತದೆ. ಇದು ನಿಜವಾಗಿ ಕೆಲವೇ ಕ್ಷಣಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆಯೇ ಅಥವಾ ಇಲ್ಲವೇ ನಾವು ಒಂದು ಸಣ್ಣ ಪ್ರಯೋಗದೊಂದಿಗೆ ಕಂಡುಹಿಡಿಯೋಣ. ರೈತರು ಇದನ್ನು ನೋಡಬಹುದು. ಆದರೆ ನೀವು ಲಿಟ್ಮಸ್ ಕಾಗದವನ್ನು ಹೊಂದಿರಬೇಕು. ನೀವು ಈ ಲಿಟ್ಮಸ್ ಪೇಪರ್ ಅನ್ನು ಯಾವುದೇ ಪ್ರಯೋಗಾಲಯ ಉಪಕರಣಗಳ ಅಂಗಡಿಯಲ್ಲಿ ಪಡೆಯಬಹುದು. ಇದು pH ಅನ್ನು ಅಳೆಯಲು ಕಾಗದವಾಗಿದೆ. ನಿಮ್ಮ ಬಳಿ ಈ ಲಿಟ್ಮಸ್ ಪೇಪರ್ ಇದ್ದರೆ
ನಿಮ್ಮ ಮನೆಯಲ್ಲಿಯೇ ಈ ಬ್ಯಾಕ್ಟೀರಿಯಾವನ್ನು ಪರೀಕ್ಷಿಸಬಹುದು. ಕ್ಷಣಗಳಲ್ಲಿ ಇದು pH ಮಟ್ಟವನ್ನು ಹೇಗೆ ಸ್ಥಿರಗೊಳಿಸುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ನಿಮಗಾಗಿ ನಾನು ಮಾಡುವ ಪುಟ್ಟ ಪ್ರಯೋಗ ಇಲ್ಲಿದೆ. ಗಮನ ಕೊಡಿ. ಇದನ್ನು ನೋಡುವ ಮೂಲಕ ನೀವು ಪರಿಶೀಲಿಸಬಹುದು. ಆದ್ದರಿಂದ ಈ ಬ್ಯಾಕ್ಟೀರಿಯಾವು pH ಮಟ್ಟವನ್ನು ಹೇಗೆ ಸ್ಥಿರಗೊಳಿಸುತ್ತದೆ, pH ಮಟ್ಟ ಹೆಚ್ಚಿದರೆ 7ಕ್ಕೆ ಹೇಗೆ ತರುವುದು, ಕಡಿಮೆಯಾದರೂ 7ಕ್ಕೆ ತರುವುದು ಹೇಗೆ, ಇಂತಹ ಸಣ್ಣ ಪ್ರಯೋಗವನ್ನು ನಾವು ನಿಮಗೆ ತೋರಿಸುತ್ತೇವೆ. ಈಗ ಈ ಕೊಕೊಲಿಯ ಧಾನ್ಯಗಳಿಂದ ಇದು pH ಮಟ್ಟವನ್ನು ಹೇಗೆ ಸ್ಥಿರಗೊಳಿಸುತ್ತದೆ ಎಂಬುದನ್ನು ಕಂಡುಹಿಡಿಯಲು ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ಕೊಕೊಲಿ ದದ್ದುಗಳು ಹೀಗಿವೆ. ಈ ರೀತಿ ನಾವು ಪ್ರಯೋಗವನ್ನು ಪ್ರಾರಂಭಿಸುತ್ತೇವೆ. ಇದು ಸಿಗರೆಟ್ ಸೇದಿದ ನಂತರ ಉಳಿಯುವ ಬೂದಿ. ಸಿಗರೆಟ್ ಸೇದಿದ ನಂತರ ಉಳಿದಿರುವ ಬೂದಿಯು 12ರಿಂದ 13ರ pH ಮಟ್ಟವನ್ನು ಹೊಂದಿರುತ್ತದೆ. ಸಿಗರೆಟ್ ಬೂದಿಯಲ್ಲಿ ಹೈಡ್ರೋಜನ್ ಮಟ್ಟವು 12ರಿಂದ 13ರಷ್ಟಿದೆ. ಅದರ ನಂತರ ಥಮ್ಸಪ್ ಕಡಿಮೆ pH ಹೊಂದಿದೆ. ನಾವು ಕುಡಿಯುವ ಥಮ್ಸಪ್ನಲ್ಲಿ pH ಮಟ್ಟವು 2ರಿಂದ 3ರವರೆಗೆ ಇರುತ್ತದೆ. ಈಗ ನಾವು ಕೊಕೊಲಿಯೊಂದಿಗೆ ನಾವು ಅವೆರಡರ pH ಮಟ್ಟವನ್ನು ಸ್ಥಿರಗೊಳಿಸುತ್ತೇವೆ. ಅಂದರೆ 12ರಿಂದ 13ರ pH ಮಟ್ಟವನ್ನು ಹೊಂದಿರುವ ಈ ಸಿಗರೆಟ್ ಬೂದಿಯ pH ಅನ್ನು ನೋಡಿ. ಅದನ್ನು 7ಕ್ಕೆ ಹೇಗೆ ತರಲಾಗುತ್ತದೆ? ಕೊಕೊಲಿ ಹೀಗೆ 2ರಿಂದ 3 ಥಮ್ಸಪ್ ಆಗಲಿದೆ. ಕೊಕೊಲಿ ತನ್ನ pH ಮಟ್ಟವನ್ನು ಹೇಗೆ ತರುತ್ತದೆ ಯಾವುದನ್ನು ನಾವು ಪ್ರಯತ್ನಿಸುತ್ತೇವೆ ಮತ್ತು ನೋಡುತ್ತೇವೆ. ಈಗ ನಾವು ಇಲ್ಲಿದ್ದೇವೆ. 3 ಚಿಕ್ಕ ಚೆಂಬುಗಳನ್ನು ಇಡಲಾಗಿದೆ. ಇದರಲ್ಲಿ ನಾವು ಒಂದರಲ್ಲಿ ಸಿಗರೆಟ್ ಬೂದಿ ಹಾಕುತ್ತೇವೆ. ಸಿಗರೆಟ್ ಬೂದಿಯನ್ನು ಸೇರಿಸುವ ಮೂಲಕ ನಾವು ಅದರಲ್ಲಿ ಸ್ವಲ್ಪ ನೀರು ಸೇರಿಸುತ್ತೇವೆ. ಅದರ ನಂತರ ಬೀಕರ್ನಲ್ಲಿ ಥಮ್ಸಪ್ ಹಾಕಿ ಮತ್ತು 3ನೇ ಬೀಕರ್ನಲ್ಲಿ 4 ಅಥವಾ 5 ಕೊಕೊ ಧಾನ್ಯಗಳನ್ನು ಸೇರಿಸಿ. ಇದಕ್ಕೆ ನೀರು ಸೇರಿಸಲಾಗುವುದು. ಅಂದರೆ ಕೊಕೊ ಬೀನ್ಸ್ಗೆ ಬಸವನ ಹುಳು ಈ ರೀತಿ ಕಾಣುತ್ತದೆ. ನೀವು ನೋಡಿರಬೇಕು. ನಾವು ಇದನ್ನು ಮಾಡುತ್ತೇವೆ. ಸಿಗರೆಟ್ ಬೂದಿಯನ್ನು ಬೀಕರ್ನಲ್ಲಿ ಕರಗಿಸಲಾಗುತ್ತದೆ. 2ನೇ ಲೋಟದಲ್ಲಿ ಥಮ್ಸಪ್ ಹಾಕಿ 3ನೇ ಬೀಕರ್ನಲ್ಲಿ ಕೊಕೊಲಿ ಹಾಕಿ ಅದು ನೀರಿನಲ್ಲಿ ಕರಗುತ್ತದೆ. pH ಮಟ್ಟವನ್ನು ಅಳೆಯಲು ಲಿಟ್ಮಸ್ ಪೇಪರ್ಗಳ ಅಗತ್ಯವಿದೆ. pH ಮಟ್ಟ ಅಳತೆ ಕಾಗದ ಈ ರೀತಿ ಇರುತ್ತದೆ. ಇದು ಪ್ರಯೋಗಾಲಯ ಮತ್ತು ಸಲಕರಣೆಗಳ ಅಂಗಡಿಗಳಲ್ಲಿ ಲಭ್ಯವಿರುತ್ತದೆ. ಇದನ್ನು ಲಿಟ್ಮಸ್ ಪೇಪರ್ ಎಂದು ಕರೆಯಲಾಗುತ್ತದೆ. pH ಮಟ್ಟವನ್ನು ಅಳೆಯಲು ಸಂಖ್ಯೆಗಳು 1ರಿಂದ 14ರವರೆಗೆ ಇರುತ್ತದೆ. ಪ್ರತಿಯೊಂದು ಸಂಖ್ಯೆಯು ವಿಭಿನ್ನ ಬಣ್ಣವನ್ನು ಹೊಂದಿರುತ್ತದೆ. ಅರ್ಥಾತ್ ಈ ಲಿಟ್ಮಸ್ ಪೇಪರನ್ನು ಕೆಲವು ದ್ರವದಲ್ಲಿ ಮುಳುಗಿಸುವ ಮೂಲಕ ಈ ಕಾಗದವನ್ನು ದ್ರವದೊಂದಿಗೆ ಬೆರೆಸಿದಾಗ ಅದರ ಬಣ್ಣ ಬದಲಾಗುತ್ತದೆ. pH 7 ಆಗಿದ್ದರೆ ಬಣ್ಣವು ಬದಲಾಗುವುದಿಲ್ಲ. ಅದು ಕಡಿಮೆ ಅಥವಾ ಹೆಚ್ಚಿದ್ದರೆ ಬಣ್ಣವು ಬದಲಾಗುತ್ತದೆ. ಇಲ್ಲಿ ನೋಡಿ. ಕಡುಕೆಂಪು ಬಣ್ಣದಿಂದ ತಿಳಿಕೆಂಪು, ನಂತರ ಕಿತ್ತಳೆ, ಈ ರೀತಿ ಹಸಿರು, ಕಡುಹಸಿರು ಬಣ್ಣದಿಂದ ತಿಳಿಹಸಿರು, ಕೊನೆಯಲ್ಲಿ ಇದು ಕಪ್ಪು ಬಣ್ಣದಾಗಿದೆ. 7ರಿಂದ 14ರವರೆಗೆ ಅರ್ಥಾತ್ ವಿವಿಧ ಬಣ್ಣಗಳಿವೆ. ನಾವು ಈ ಲಿಟ್ಮಸ್ ಪೇಪರನ್ನು ಬಳಸುತ್ತೇವೆ. ಅದನ್ನು ಮುಳುಗಿಸಿದ ದ್ರವದ ಬಣ್ಣವು ಬದಲಾಗುತ್ತದೆ. ವಸ್ತುವಿನ ಸಂಖ್ಯೆಯು ಅದರ pH ಮಟ್ಟವಾಗಿದೆ. ಅರ್ಥಾತ್ ಕೆಲವು ದ್ರವದಲ್ಲಿ ಮುಳುಗಿಸಿದಾಗ ಗಾಢವಾದ ಕೆಂಪು ಬಣ್ಣವು ಕಾಣಿಸಿಕೊಂಡರೆ ಅದರ pH ಮಟ್ಟ 1,
ದ್ರವದಲ್ಲಿ ಮುಳುಗಿದ ನಂತರ ಅದರ ಬಣ್ಣವು ಕೆಂಪು ಬಣ್ಣಕ್ಕೆ ಬದಲಾದರೆ ಅದರ ಪಿಹೆಚ್ ಮಟ್ಟವು 14 ಆಗಿದೆ. ಬಣ್ಣ ಬದಲಾಗದಿದ್ದರೆ ಇದರ ಪಿಹೆಚ್ 7 ಆಗಿರುತ್ತದೆ. ಈಗ ನಾವು ಸಿಗರೇಟ್ ರಾಗನ್ ಪಿಹೆಚ್ ಮಟ್ಟವನ್ನು ನೋಡುತ್ತೇವೆ. ಈಗ ನಾನು 2 ಲಿಟ್ಮಸ್ ಪೇಪರ್ಗಳನ್ನು ಸಿಗರೇಟ್ ಹೊಂದಿರುವ ಬೀಕರ್ನಲ್ಲಿ ಅದ್ದಿ ನೋಡಿ, ಅದು ತಕ್ಷಣವೇ ಕಪ್ಪು ಬಣ್ಣಕ್ಕೆ ತಿರುಗಿತು. ಬಹುತೇಕ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಇಲ್ಲಿ 10ರಿಂದ ಪ್ರಾರಂಭವಾಗುವ ಕಪ್ಪು ಬಣ್ಣದ ಸಂಖ್ಯೆಗಳು 12, 13, 14. ಅಂದರೆ ಸಿಗರೇಟ್ ಸ್ವರಮೇಳದ ಮಟ್ಟವು 12 ಅಥವಾ 13 ಆಗಿದೆ. ಅಂದರೆ ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತದೆ. 12 ಮತ್ತು 13 ಛಾಯೆಗಳಿಗೆ ಸಮಾನವಾದ ಸಿಗರೇಟ್ಗಳ ಪಿಹೆಚ್ ಮಟ್ಟವನ್ನು ಇಲ್ಲಿ ತೋರಿಸಲಾಗಿದೆ. ಈಗ ನಾವು ಒಂದು ಲಿಟ್ಮಸ್ಗೆ ಕೊಕೋಲಿ ಬೀಕರ್ನಲ್ಲಿ ಅದ್ದಿ ನಂತರ ನೋಡುತ್ತೇವೆ. ಇದನ್ನು ನೋಡಿ, ಅದು ತಕ್ಷಣವೇ ಕಪ್ಪು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗಿತು. ಮೊದಲು ಈ ಲಿಟ್ಮಸ್ ಪೇಪರ್ ಅದು ಕಪ್ಪು ಬಣ್ಣದ್ದಾಗಿತ್ತು. ನಾವು ಅದನ್ನು ಕೊಕೋ ಬೀಕರ್ನಲ್ಲಿ ಹಾಕಿದಾಗ ಅದು ಮತ್ತೆ ಹಳದಿ ಬಣ್ಣಕ್ಕೆ ತಿರುಗಿತು. ಇದರ ಅರ್ಥ ಅದು ನಾವು ಕೊಕೋದಲ್ಲಿ ಕರಗಿಸಿದ ಬೀಕರ್ನಲ್ಲಿನ ಪಿಹೆಚ್ ಅಥವಾ ಹೈಡ್ರೋಜನ್ ಮಟ್ಟವು 12 ಅಥವಾ 13 ಆಗಿತ್ತು. ಮುಳುಗಿದ ತಕ್ಷಣ ಅದರ ಪಿಹೆಚ್ ಮಟ್ಟವು ಸ್ಥಿರವಾಯಿತು ಮತ್ತು 7ಕ್ಕೆ ಬದಲಾಯಿತು. ಇದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕೊಕೊ ಗ್ರ್ಯಾನ್ಯುಯಲ್ಗಳಿಂದ ಸಿಗರೆಟ್ ಬೂದಿಯ ಪಿಹೆಚ್ ಮಟ್ಟವನ್ನು 7ಕ್ಕೆ ಬದಲಾಯಿಸಲಾಗಿದೆ. ಅಂದರೆ ಹೆಚ್ಚಿನ ಪಿಹೆಚ್ ಮಟ್ಟವನ್ನು ಹೊಂದಿರುವ ಈ ದ್ರವದ ಪಿಹೆಚ್ ಮಟ್ಟವನ್ನು ಕೊಕೊ ಧಾನ್ಯಗಳಿಂದ ಸ್ಥಿರಗೊಳಿಸಲಾಗಿದೆ. ಇದೆಲ್ಲವೂ ಕೆಲವೇ ಕ್ಷಣಗಳಲ್ಲಿ ಸಂಭವಿಸಿತು. ಅದರ ನಂತರ ನಾವು ಥಮ್ಸಪ್ ಅನ್ನು ಪರಿಶೀಲಿಸುತ್ತೇವೆ. ನಾವು ಮೊದಲು ಮಾಡಿದಂತೆ ನಾವು 2 ಲಿಟ್ಮಸ್ ಪೇಪರ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಥಮ್ಸಪ್ ಬೀಕರ್ನಲ್ಲಿ ಮುಳುಗಿಸುತ್ತೇವೆ. ನೋಡಿ, ಈ ಕೆಂಪು ಬಣ್ಣ ಬದಲಾಯಿತು. ಸಿಗರೇಟಿನ ಬೂದಿಯಲ್ಲಿ ಅದ್ದಿದ್ದರಿಂದ ಅದು ಕಪ್ಪಾಯಿತು. ಈಗ ಅದು ಕೆಂಪು ಬಣ್ಣಕ್ಕೆ ಬದಲಾಗಿದೆ. ಇದು ಕೆಂಪು ಬಣ್ಣದಲ್ಲಿದೆ. ಇದರರ್ಥ ಥಮ್ಸಪ್ನ ಪಿಹೆಚ್ ಮಟ್ಟವು 2 ಅಥವಾ 3. ಸ್ಪಷ್ಟವಾಗಿ ನೋಡಿದರೆ ಇಲ್ಲಿ ಕೆಂಪು ಬಣ್ಣಗಳಿವೆ. ಈ ಲಿಟ್ಮಸ್ ಬಣ್ಣವು ಹಳದಿಯಿಂದ ಕೆಂಪು ಬಣ್ಣಕ್ಕೆ ಬದಲಾಗಿದೆ. 2ರಿಂದ 3ರಿಂದ ತೋರಿಸಲಾಗುತ್ತಿದೆ. ಈಗ ಇವೆರಡರಲ್ಲಿ ಒಂದಕ್ಕೆ ಕೊಕೋಲಿನ್ ಬೀಕರ್ನಲ್ಲಿ ಮುಳುಗಿಸಿ ನೋಡುತ್ತೇವೆ. ಇದನ್ನು ನೋಡಿ, ಕೆಂಪು ಬಣ್ಣ ಈಗ ಹಳದಿ ಬಣ್ಣಕ್ಕೆ ಬದಲಾಗಿದೆ. ಅರ್ಥಾತ್ ಥಮ್ಸಪ್ನ ಪಿಹೆಚ್ ಮಟ್ಟವು 2ರಿಂದ 3 ಇದ್ದರೆ ಆ ಲಿಟ್ಮಸ್ ಅನ್ನು ಕೊಕೊ ಬೀಕರ್ನಲ್ಲಿ ಮುಳುಗಿಸುವ ಮೂಲಕ ತಕ್ಷಣವೇ ಅದು ಪಿಹೆಚ್ ಮಟ್ಟವು 7ಕ್ಕೆ ಸ್ಥಿರವಾಯಿತು. ಅಂದರೆ ಪಿಹೆಚ್ ಮಟ್ಟವು ಕಡಿಮೆ ಇದ್ದರೆ ಅದು ಕೊಕೊ ಗ್ರ್ಯಾನ್ಯುವಲ್ಗಳಿಂದ ತಟಸ್ಥಗೊಳ್ಳುತ್ತದೆ. ಅಂದರೆ ಪಿಹೆಚ್ ಮಟ್ಟವು ಹೆಚ್ಚಿರಲಿ ಅಥವಾ ಕಡಿಮೆ ಇರಲಿ, ಇವೆರಡೂ ಕೊಕೊ ಗ್ರ್ಯಾನ್ಯುವಲ್ಗಳು ಸ್ಥಿರಗೊಳಿಸುತ್ತವೆ. ಈಗ ನಾವು ಇನ್ನೊಂದು ಪ್ರಯೋಗವನ್ನು ಮಾಡುತ್ತೇವೆ. ಈ ಸಿಗರೆಟ್ ಬೂದಿ ನೀರು ಕೊಕೋಲಿಯ ಚೆಂಬಿಗೆ ಹಾಕುತ್ತೇವೆ. ನೇರವಾಗಿ ಹಾಕುತ್ತೇವೆ. ಈಗ ಅದರ ಪಿಹೆಚ್ ಅನ್ನು ಪರಿಶೀಲಿಸುತ್ತೇವೆ. ಈ ಹಿಂದೆ ಬೀಕರ್ನಲ್ಲಿ ಸಿಗರೇಟ್ ಮುಳುಗಿದ್ದರಿಂದ ಲಿಟ್ಮಸ್ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಅದೇ ಸಿಗರೇಟಿನ ನೀರನ್ನು ಕೊಕೋಲಿ ಬೀಕರ್ಗೆ ಸುರಿದ ನಂತರ ಅದು ಸ್ಥಿರವಾಯಿತು ಮತ್ತು ಲಿಟ್ಮಸ್ನ ಬಣ್ಣ ಬದಲಾಗಲಿಲ್ಲ. ಅಂದರೆ ಈ ಕೊಕೊ ಗ್ರ್ಯಾನ್ಯುವಲ್ಗಳಿಂದ
ಸಿಗರೆಟ್ ನೀರಿನ pH ಅನ್ನು ಸ್ಥಿರಗೊಳಿಸಲಾಗಿದೆ. ಅಂತೆಯೇ ನಾವು ಥಮ್ಸ್ ಅಪ್ ಅನ್ನು ಕೂಡ ಸೇರಿಸುತ್ತೇವೆ. ಹೆಚ್ಚಿನ pH ಹೊಂದಿರುವ ರಿಟೇಕ್. ಹೆಚ್ಚಿನ pH ಹೊಂದಿರುವ ನೀರು ಸಿಗರೆಟ್ ಬೂದಿಯನ್ನು ಸೇರಿಸಲಾಗಿದೆ. ಇದರಲ್ಲಿ ಈ ಕೊಕೋಲಿ ನೀರಿಗೆ ಕಡಿಮೆ pH ಇರುವ ಥಮ್ಸ್ ಅಪ್ ಕೂಡ ಸೇರಿಸಿಕೊಂಡಿವೆ. ಈಗ ಇದರ pH ಅನ್ನು ನೋಡೋಣ. ನೋಡಿ, ಬಣ್ಣ ಬದಲಾಗಿಲ್ಲ, ಇನ್ನೂ ಹಳದಿ, ಅರ್ಥಾತ್ ಎರಡನ್ನು ಒಂದೇ ಬಾರಿಗೆ ಸ್ಥಿರಗೊಳಿಸಲಾಗಿದೆ. ಹೆಚ್ಚಿನ pHನೊಂದಿಗೆ ಸಿಗರೆಟ್ ಬೂದಿ, ಕಡಿಮೆ pHನೊಂದಿಗೆ ಥಮ್ಸ್ ಅಪ್ ಇವೆರಡೂ pH ಮಟ್ಟವನ್ನು ಸ್ಥಿರಗೊಳಿಸುತ್ತವೆ. ಅರ್ಥಾತ್ pH 12 ಅಥವಾ 13 ಹೊಂದಿರುವ ಸಿಗರೆಟ್ ನೀರು ಮತ್ತು 2 ಅಥವಾ 3 pH ಹೊಂದಿರುವ ಥಮ್ಸ್ ಅಪ್ಗೆ ಎರಡನ್ನೂ ಒಂದೇ ಸಮಯದಲ್ಲಿ ಸ್ಥಿರಗೊಳಿಸಲಾಗುತ್ತದೆ. ಅಂತಹ ಅದ್ಭುತ ಉತ್ಪಾದನೆ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಇಲ್ಲಿ ಪ್ರತಿಭಾ ಬಯೋಟೆಕ್ನಿಂದ ಮಾತ್ರ ಪೂರೈಕೆಯಾಗುತ್ತದೆ. ಅದಕ್ಕಾಗಿಯೇ ನೀವು ಪ್ರತಿಯೊಬ್ಬ ರೈತರು ಜಮೀನಿನ pH ಮಟ್ಟ ಬದಲಾಯಿಸಲು ಪ್ರತಿಭಾ ಬಯೋಟೆಕ್ನ ಕೊಕೋಲಿ ಬ್ರ್ಯಾಂಡ್ ಗೊಬ್ಬರ ಬಳಸಬೇಕು. ಪ್ರತಿಭಾ ಬಯೋಟೆಕ್ ಕೊಕೋಲಿ ಬ್ರ್ಯಾಂಡ್ಸ್ ರಸಗೊಬ್ಬರ ಮಣ್ಣಿನ pH ಮಟ್ಟವನ್ನು ಸ್ಥಿರಗೊಳಿಸುವುದರ ಹೊರತಾಗಿ ಇದು ಸಾರಜನಕ, ಪೊಟ್ಯಾಷಿಯಂ, ಎಲ್ಲ ರೀತಿಯ ಲೋಹಗಳನ್ನು ಹೊಂದಿರುತ್ತದೆ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್ ಅನ್ನು ಹೊಂದಿರುತ್ತದೆ. ಅವೆಲ್ಲವೂ ಕೇಂದ್ರ ರೂಪದಲ್ಲಿ ವಾಸಿಸುತ್ತವೆ. ಅಷ್ಟೇ ಅಲ್ಲ, ಕಾರ್ಬನ್ ಅಂಶವನ್ನು ಹೆಚ್ಚಿಸಲು ಪೆಲ್ವಿಕ್ ಆಮ್ಲಗಳು ಮತ್ತು ಸಸ್ಯಗಳಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಬ್ಯಾಸಿಲಸ್ ಸಬ್ಟಿಲಿಸ್, ಬ್ಯಾಸಿಲಸ್ ಸಿರಿಯಸ್ ಎಂಬ 2 ವಿಧದ ಬ್ಯಾಕ್ಟೀರಿಯಾಗಳಿವೆ. ಮೂಲ ವ್ಯವಸ್ಥೆಯ ಬೆಳವಣಿಗೆಗೆ ಇದು ಬೆಳವಣಿಗೆಯ ಪ್ರವರ್ತಕಗಳನ್ನು ಸಹ ಒಳಗೊಂಡಿದೆ. ಈ ಕೊಕೋಲಿ ಬ್ರ್ಯಾಂಡ್ ಗೊಬ್ಬರದಲ್ಲಿ ಎಲ್ಲ ರೀತಿಯ ಪ್ರಯೋಜನಗಳಿವೆ. ಇದು ಮುಖ್ಯವಾಗಿ ಬಸವನ ಹುಳುವಿನಲ್ಲಿ ಕಂಡುಬರುವ PAS ಎಂಬ ದ್ರವ ಪದಾರ್ಥವನ್ನು ಹೊಂದಿರುತ್ತದೆ. ಪಾಲಿಮರಿಕ್ ಆಮ್ಲೀಯ ವಸ್ತು ಎಂಬ ದ್ರವ ಪದಾರ್ಥವಿದೆ. ಅದಕ್ಕೆ ಈ ಕೊಕೋಲಿ ಗೊಬ್ಬರ ಸ್ವಲ್ಪ ದುಬಾರಿಯಾದರೂ ಅದರ ಕೆಲಸ ಅದ್ಭುತ. ಅದನ್ನು ಖರೀದಿಸುವಾಗ ಅದರ ಬೆಲೆಯನ್ನು DAP, ಪೊಟ್ಯಾಷಿಯಂ, ಯೂರಿಯಾದೊಂದಿಗೆ ಹೋಲಿಕೆ ಮಾಡಬೇಡಿ. ಇದು ಸಾಮಾನ್ಯ ಗೊಬ್ಬರವಲ್ಲ. ಇದು ಅದ್ಭುತ ಮತ್ತು ಅತ್ಯಂತ ಶಕ್ತಿಯುತವಾದ ಗೊಬ್ಬರವಾಗಿದೆ. ಸ್ವಲ್ಪ ಸಮಯದ ಹಿಂದೆ ಕೆಲವೇ ಕ್ಷಣಗಳಲ್ಲಿ pH ಮಟ್ಟವನ್ನು ಹೇಗೆ ಸ್ಥಿರಗೊಳಿಸಲಾಯಿತು ಎಂಬುದನ್ನು ನಾವು ನೋಡಿದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ರೀತಿಯ ಪೋಷಕಾಂಶಗಳನ್ನು ಒಳಗೊಂಡಿದೆ. ಹಲವು ಗುಣಗಳನ್ನು ಹೊಂದಿರುವ ಕೊಕೋಲಿ. ಇದನ್ನು ಬಳಸುವುದರಿಂದ ನಮ್ಮ ನೆಲದ ಹೈಡ್ರೋಜನ್ ಮಟ್ಟ, pH ಮಟ್ಟವನ್ನು ಸ್ಥಿರಗೊಳಿಸಲಾಗುತ್ತದೆ. ಕ್ಷಾರೀಯ ಮಣ್ಣು ಅಥವಾ ಆಮ್ಲೀಯ ಮಣ್ಣು ಎರಡರ pH ಮಟ್ಟವನ್ನು ಸ್ಥಿರಗೊಳಿಸಲಾಗುತ್ತದೆ. 3 ತಿಂಗಳಿಂದ 4 ತಿಂಗಳ ಬೆಳೆಯಲ್ಲಿ 40 kg 3 ಭಾಗಗಳಲ್ಲಿ ಬಳಸಬೇಕು. ಆದ್ದರಿಂದ 6 ತಿಂಗಳ ಬೆಳೆ ಇದ್ದರೆ 6 ಭಾಗಗಳಲ್ಲಿ 60 ರಿಂದ 80 kg ಹೀಗೆ ಬಳಸುವುದರಿಂದ ನಮ್ಮ ಮಣ್ಣಿನ pH ಮಟ್ಟ ಸ್ಥಿರವಾಗುತ್ತದೆ ಮತ್ತು ಎಲ್ಲ ರೀತಿಯ ಸೂಕ್ಷ್ಮ ಪೋಷಕಾಂಶಗಳು ಲಭ್ಯವಾಗುತ್ತವೆ. ಧನ್ಯವಾದ. ಅನ್ನಪೂರ್ಣ ಅಗ್ರಿಸ್ಪೇಸ್ ನೋಡುತ್ತಿರುವ ರೈತರಿಗೆ ಮುಖ್ಯವಾಗಿ ಇದನ್ನು ಹೇಳಲು, ಪ್ರತಿಭಾ ಬಯೋಟೆಕ್ 16 ರಾಜ್ಯಗಳಲ್ಲಿ ಪ್ರತಿ ಪ್ರಾಂತ್ಯದಲ್ಲಿ ಅನೇಕ ಉದ್ಯೋಗಿಗಳನ್ನು ಹೊಂದಿದೆ. ನಿಮಗೆ ಏನಾದರೂ ಸಂದೇಹವಿದ್ದರೆ ನಮ್ಮ ಸಿಬ್ಬಂದಿ ನಿಮ್ಮ ಜಮೀನಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಪರಿಹರಿಸುತ್ತಾರೆ. ನಿಮ್ಮ ಪರದೆಯ ಮೇಲೆ ನಿಮ್ಮ ಪ್ರಾಂತ್ಯದ ಸಂಬಂಧಿತ ಉದ್ಯೋಗಿಗಳ ಸಂಖ್ಯೆಯನ್ನು ನೀಡಲಾಗಿದೆ. ಯಾವ ಜಿಲ್ಲೆಯವರು, ಯಾವ ವ್ಯವಸ್ಥಾಪಕರು, ಅವರ ಸಂಪರ್ಕ ವಿವರಗಳನ್ನು ಪರದೆಯ ಮೇಲೆ ನೀಡಲಾಗುತ್ತದೆ. ಅವರನ್ನು ಸಂಪರ್ಕಿಸುವ ಮೂಲಕ ನೇರವಾಗಿ ನಿಮ್ಮ ಜಮೀನಿಗೆ ಬಂದು ನಿಮ್ಮ ಸಮಸ್ಯೆ ಏನು ಮತ್ತೆ ಅದಕ್ಕೆ ಪರಿಹಾರವೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾರೆ. ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗಲು ನಮ್ಮ ವೀಕ್ಷಕರನ್ನು ನಾವು ವಿನಂತಿಸುತ್ತೇವೆ. ಬದಿಯಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತುವ ಮೂಲಕ ನೀವು ಅಧಿಸೂಚನೆಗಳನ್ನು ಸ್ವೀಕರಿಸುತ್ತೀರಿ. ಇತರೆ ರೈತರನ್ನು ಸಂಹಿಕರಿಸಿ.